ಅತ್ಯುತ್ತಮ ಸಂಭಾಷಣೆಕಾರ ಪ್ರಶಸ್ತಿಯನ್ನ ನೀಡುವಂತಹ ಸಮಯ. ಅತ್ಯುತ್ತಮ ಸಂಭಾಷಣೆಕಾರ ಪ್ರಶಸ್ತಿಗೆ ನಾಮಿನೇಷನ್ಸ್ ಅನ್ನ ನೋಡೋಣ ಬನ್ನಿ. ದ ನಾಮಿನೀಸ್ ಆರ್ ಯುಮಿ ವೆಂಚರ್ಸ್ ಅರ್ಪಿಸುವ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ 2025 ಅತ್ಯುತ್ತಮ ಸಂಭಾಷಣೆಕಾರ ಪ್ರಶಸ್ತಿ. ದ ನಾಮಿನೀಸ್ ಗೌರಿ ಶಂಕರ್, ಚಿತ್ರ ಕೆರೆಬೇಟೆ. ಒಂದ್ ಕಡೆ 2 ಎಕರೆ ಗದ್ದೆ, 1/2 ಎಕರೆ ತೋಟ ನೋಡಿದೀನಿ. ಎಷ್ಟೇ ಕಷ್ಟ ಆದ್ರೂ ತಗೊಳ್ಳದೆ ಬಿಡಲ್ಲ. ನೀನ್ ಅಪ್ಪ ಹೇಳ್ಕೊಡ್ಲಾ ಹೆಣ್ಮಕ್ಳು ಕೂಣಿ ಮುಟ್ಬಾರ್ದು ಅಂತ. ನಾಗರಾಜ್ ಸೋಮಯಾಜಿ, ಚಿತ್ರ ಮರ್ಯಾದೆ ಪ್ರಶ್ನೆ. ಆಗ ನಂಗೆದ್ದಿದ್ದ ಪ್ರಶ್ನೆ, ನಾವ್ ಯಾವಾಗ ಬೆಳೆಯೋದು ಅಂತ. ದುಡ್ಡಿರೋರ್ಗೆಲ್ಲ ಏನೋ ಒಂಥರ ಗಾಂಚಲಿ, ಇಡೀ ಪ್ರಪಂಚ ತಿರುಗ್ತಿರದೆ ನಮ್ಮಿಂದ ಅನ್ನೋ ತರ. ಜೈಶಂಕರ್ ಆರ್ಯರ್, ಚಿತ್ರ ಶಿವಮ್ಮ. ನಿನಗಿಬ್ಬರನ್ನ ಕಲ್ಸೋದಾಗಲ್ಲ ಜನ. ನನ್ನ ಗಂಡ ಮಕ್ಕೊಂಡು ಒಮ್ಮೆ ಯಾಕೆ ಹೇಳ್ತಿದ್ದಿಲ್ಲ, ಹೆಣ ಆಗ್ಬಿಟ್ಟಿದ್ದ, ಮುಂದಕ್ಕೆ ಹೋಗಕ್ಕ ಬರ್ತಿದ್ದಿಲ್ಲ. ಇದನ್ನ ಕುಡಿದ ನಂತರನ ಆರಾಮಾಗ್ಯಾರಿ. ಮಾಸ್ತಿ ಉಪ್ಪರಹಳ್ಳಿ, ಚಿತ್ರ ಭೀಮಾ. ಇವತ್ತಿನ ಮಕ್ಕಳು ಬೆಂಕಿ ಪಟ್ಟಣದಲ್ಲಿರೋ ಕಡ್ಡಿ ತರ ಒಂದ್ ಅಂಟ್ಕೊಂಡು ಹುರಿದ್ರೆ ಇಡೀ ಪಟ್ಟಣೆ ಬಗ್ಗಂತ. ಉತ್ಸವ್ ಗೋನ್ವಾರ್, ಚಿತ್ರ ಫೋಟೋ. ತ್ವರ್ಗ ಅವ್ರಿಗೆ ಹುಚ್ಚಿಡಿದ್ರಲ್ಲಿ ಮೊದ್ಲು ನೀ ಮನೆಗೆ ಬಾ. ಇದೀಗ ಅತ್ಯುತ್ತಮ ಸಂಭಾಷಣೆಕಾರ ಪ್ರಶಸ್ತಿಯನ್ನ ನೀಡಿ ಗೌರವಿಸುವಂತಹ ಸಮಯ. ಹಾಗಾಗಿ ಪ್ರಶಸ್ತಿಯನ್ನ ನೀಡೋದಕ್ಕೆ ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ, ನಮ್ಮ ಕನ್ನಡದ ಹೆಮ್ಮೆ, ನಮ್ಮ ಕನ್ನಡದ ಪ್ರತಿಭೆ, ಬಹಳಷ್ಟು ಸಂಗೀತ ಲೋಕದಲ್ಲಿ ಮೆರಿತಾ ಇರೋರೆಲ್ರಿಗೂ ಕೂಡ ಸ್ಫೂರ್ತಿ, ನಾದ ಬ್ರಹ್ಮ ಹಂಸಲೇಖ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಾದ ಬ್ರಹ್ಮ ಹಂಸಲೇಖ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರ ಜೊತೆಯಲ್ಲಿ ನಮ್ಮೊಂದಿಗಿದ್ದಾರೆ ಜಯಂತ್ ಜಯದುರ್ಗ ಆಡ್ಸ್, ಇದರ ಸೀನಿಯರ್ ಡೈರೆಕ್ಟರ್ ಆಗಿರುವಂತಹ KV ಜಯರಾಮ್ ಅವರು ಹಾಗೂ KV ರಾಜು ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. KV ಜಯರಾಮ್ ಅವರ ಮಗ KV ರಾಜು ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಜಯಂತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಕರ್ನಾಟಕ ಗ್ರೇಪ್ ಅಂಡ್ ವೈನ್ ಬೋರ್ಡ್ ಸೋಮು ಟಿ ಅವರು ದಯವಿಟ್ಟು ನಮ್ಮನ್ನು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸೋಮು ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಅಂಡ್ ಜಯಂತ್ ಸರ್ ಕೂಡ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್. ಜಯಂತ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇದೀಗ ಅತ್ಯುತ್ತಮ ಸಂಭಾಷಣೆಕಾರ ಪ್ರಶಸ್ತಿ ಯಾರು ಪಡಿತಾ ಇದ್ದಾರೆ ಅನ್ನುವಂಥದ್ದನ್ನ ಘೋಷಿಸುವಂತಹ ಸಮಯ. ಅಂಡ್ ದ ವಿನ್ನರ್ ಈಸ್ ಅತ್ಯುತ್ತಮ ಸಂಭಾಷಣೆಕಾರ, ಚಿತ್ರ ಮರ್ಯಾದೆ ಪ್ರಶ್ನೆ. ಯಾಕೆಂದರೆ ಒಂದು ಚಿತ್ರ, ಆ ಚಿತ್ರದ ಮರ್ಯಾದೆ, ಆ ಮರ್ಯಾದೆ ಬರೋದೇ ಆ ಭಾಷೆಯಿಂದ. ಆ ಭಾಷೆಗೆ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಒಂದು ಚಿತ್ರಕ್ಕೆ ಮರ್ಯಾದೆಯನ್ನೇ ತಂದು ಕೊಡುತ್ತೆ. ಅಂತ ಮರ್ಯಾದೆ ಪ್ರಶ್ನೆ ಅನ್ನೋ ಚಿತ್ರದ ಅತ್ಯುತ್ತಮ ಸಂಭಾಷಣೆಕಾರ ನಾಗರಾಜ್ ಸೋಮಯಾಜಿ. ನಾಗರಾಜ್ ಸೋಮಯಾಜಿ ಮರ್ಯಾದೆ ಪ್ರಶ್ನೆ. ಇದರ ಅತ್ಯುತ್ತಮ ಸಂಭಾಷಣೆಗಾಗಿ ಅತ್ಯುತ್ತಮ ಸಂಭಾಷಣೆಗಾರ ಪ್ರಶಸ್ತಿಯನ್ನ ಪಡೆದಿದ್ದಾರೆ ನಾಗರಾಜ್ ಸೋಮಯಾಜಿ ಅವರು ಫಾರ್ ದ ಫಿಲ್ಮ್ ಮರ್ಯಾದೆ ಪ್ರಶ್ನೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಬರ್ಲಿ ಚಪ್ಪಾಳೆ. ಕಂಗ್ರ್ಯಾಚುಲೇಷನ್ಸ್ ನಾಗರಾಜ್ ಸೋಮಯಾಜಿ ಅವರೇ, ಅತ್ಯುತ್ತಮ ಸಂಭಾಷಣೆಕಾರ ಪ್ರಶಸ್ತಿಯನ್ನ ಪಡೆದಿದ್ದೀರಾ. ಮರ್ಯಾದೆ ಪ್ರಶ್ನೆ ಸಿನಿಮಾಗಾಗಿ ನಿಮ್ಮ ಮಾತು ಪ್ಲೀಸ್. ನಮಸ್ಕಾರ. ಮುಂದೆ ಇರುವಂಥ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ನಮಸ್ತೆ ಹೇಳ್ತಾ, ಸ್ಪೆಷಲಿ ಈ ಜಾಗದಲ್ಲಿ ಅಂದರೆ ಚಂದನವನ ಕ್ರಿಟಿಕ್ ಅವಾರ್ಡಲ್ಲಿ ಈ ಅವಾರ್ಡ್ನ ತಗೊಳ್ಳೋದಕ್ಕೆ ತುಂಬ ಖುಷಿ. ಯಾಕೆ ಅಂದರೆ ತುಂಬ ಪ್ರಾಮಾಣಿಕತೆ ಇದೆ ಅಂತ ನಾನು ನಂಬ್ತೀನಿ. ಇದಕ್ಕಿಂತ ಮುಂಚೆ ಸರ್ವಸ್ವ ಪ್ರೊಡಕ್ಷನ್ಸ್ ಅಂತ ನಂದೇ ಪ್ರೊಡಕ್ಷನ್ ಹೌಸಲ್ಲಿ ಪುಕ್ಸಟೆ ಲೈಫು ಅಂತ ಒಂದು ಸಿನಿಮಾ ಮಾಡಿದ್ದೆ, ತುಂಬ ಇಷ್ಟಪಟ್ಟು. ಆ ಸಿನಿಮಾಗೆ ಕೂಡ ಅವಾರ್ಡ್ ಕೊಟ್ಟಿದ್ರಿ. ಈಗ ನನ್ನ ನಿರ್ದೇಶನದ ನನ್ನ ಸಂಭಾಷಣೆಗೆ ಮತ್ತೊಮ್ಮೆ ಈ ಅವಾರ್ಡ್ ಸಿಕ್ಕಿದೆ. ಸಕರ್ ಸ್ಟುಡಿಯೋ ಪ್ರೊಡಕ್ಷನ್ ಹೌಸಿಂದ ಈ ಸಿನಿಮಾ ಆಗಿತ್ತು. ಸೊ ಇಡೀ ಸಕರ್ ಸ್ಟುಡಿಯೋ, RJ ಪ್ರದೀಪ್ ಅವರು, ಹಾಗೆ ಅವರ ಗಾಂಧಿರಾಜನ್ ಸರು, ಇವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸ್ಪೆಷಲಿ ನಿಮ್ಮ ಹತ್ರ ಈ ಅವಾರ್ಡ್ ತೊಗೊಂಡಿದ್ದಕ್ಕೆ ನನಗೆ. ಈ ಚಿತ್ರ ಅತ್ಯುತ್ತಮ ಸಂಭಾಷಣೆಕಾರ
ಈ ಚಿತ್ರದಲ್ಲಿ ನೀನು ಬರೆದ ಅತ್ಯುತ್ತಮ ಸಂಭಾಷಣೆ ಯಾವುದು? ಅಪ್ಪ ಯಾವಾಗಲೂ ಹೇಳೋರು ಬೆಂಗಳೂರು ಹೇಗೆ ಬೆಳೆಯುತ್ತೆ ನೋಡು ಅಂತ. ಆಗ ನಂಗಿದ್ದ ಪ್ರಶ್ನೆ, ನಾವು ಬೆಳಿತೀವ ಅಂತ. ಒಂದು ಊರು ಬೆಳೆದು ಬಿಡುತ್ತೆ, ಆದರೆ ಅಲ್ಲಿ ಬದುಕ್ತಾ ಇರೋರು ಬೆಳೀತಾರ ಅಂತ. ಯಾಕೆಂದರೆ ತುಂಬ ಬೇರೆ ಬೇರೆ ವಿಷಯದಿಂದ ಕುಗ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಅದೊಂದು ಸಣ್ಣ ಮಗುಗೆ ಹೇಳೋ ಮಾತದು. ಥ್ಯಾಂಕ್ ಯು. Once again, congratulations, Nagraj Somayaji ಅವರೇ. ಪ್ರೀತಿಯ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್.